ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಬೀಟ್ರೂಟ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬನ್ನಿ. ಈ ಥರ ಹೋಳುಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಇವಾಗ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಕುಕ್ಕರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ನೀರು, ಹೋಳುಗಳನ್ನೆಲ್ಲ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಸೀಟಿ ಹಾಕ್ಕೊಳ್ತಾ ಇದ್ದೇನೆ. 3 ವಿಜಿಲ್ ಕೂಗಿಸೋಣ. ಈ ಬೀಟ್ರೂಟ್ ಸೇವನೆಯಿಂದ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ, ಹಾಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ, ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡುತ್ತೆ. ಇವಾಗ ಆಯಿತು, ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿ ಕುಕ್ಕರ್ ತಣ್ಣಗಾಕ್ಲಿಕ್ಕೆ ಇಡೋಣ. ಈಗ ರುಬ್ಲಿಕ್ಕೆ ನಾನು ಇಲ್ಲಿ ತೆಂಗಿನಕಾಯಿ ಒಂದು ತುರಿದು ತಗೊಂಡು ಬಂದು ಗ್ರೈಂಡರಿಗೆ ರುಬ್ಲಿಕ್ಕೆ ಹಾಕಿದ್ದೀನಿ. ಇಷ್ಟು ಹುಳಿ ಹಾಕ್ಕೊಳ್ಬೇಕು. 6 ಒಣಮೆಣಸನ್ನು ಫ್ರೈ ಮಾಡ್ಕೊಂಡಿದ್ದೇನೆ. 4 ಚಮಚ ಕೊತ್ತಂಬರಿ ಬೀಜ, 1.5 ಚಮಚ ಉದ್ದಿನಬೇಳೆ ಫ್ರೈ ಮಾಡಿ ತಂದಿದ್ದೇನೆ. ಮೊದಲಿಗೆ ಈ ಥರ ಒಣಮೆಣಸನ್ನು ಫ್ರೈ ಮಾಡಿದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಣಮೆಣಸೆಲ್ಲ ರುಬ್ಬಿದ ನಂತರನೇ ಇವಾಗ ಕೊತ್ತಂಬರಿ ಬೀಜ, ಉದ್ದಿನಬೇಳೆ ಫ್ರೈ ಮಾಡಿದ್ದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ರುಬ್ಕೊಳ್ಳಿ. ಈಗ ಅದನ್ನು ರುಬ್ಬಿದ ಮಿಶ್ರಣವನ್ನು ತೆಕ್ಕೊಂಡಿದ್ದೇನೆ ನಾನು. ಇವಾಗ ಪಾತ್ರಕ್ಕೆ ಹೋಳುಗಳನ್ನು ಹಾಕ್ಕೊಂಡಿದ್ದೇನೆ. ರುಬ್ಬಿದ ಮಿಶ್ರಣ ಇಷ್ಟ ಆಯಿತು ನೋಡಿ. ರುಬ್ಬಿದ ಮಿಶ್ರಣ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರನ್ನು ಹಾಕಿದ್ದೇನೆ. ನೀರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೇನೆ. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೀರೆಲ್ಲ ಹಾಕಿ ಪುನಃ ಉಪ್ಪಿನಂಶ ಬೇಕು ಅಂದರೆ ಹಾಕ್ಕೊಳ್ಬೇಕು. ನಾನು ಹಾಕಿದ್ದೇನೆ. ಚೆನ್ನಾಗಿ ಕುದಿ ಬಂದ ನಂತರ ಆಫ್ ಮಾಡಿಕೊಂಡು ಒಗ್ಗರಣೆಗೆ ಸಾಸಿವೆ, ಒಣಮೆಣಸು, ತೆಂಗಿನೆಣ್ಣೆ ಜೊತೆ ಹಾಕಿ ಒಗ್ಗರಣೆ ಕೊಟ್ಕೊಳ್ಬೇಕು. ರುಚಿಯಾದ ಬೀಟ್ರೂಟ್ ಸಾಂಬಾರು ಅನ್ನದ ಜೊತೆ ಸವಿಯಲು ಸಿದ್ಧ.